ನಿಮ್ಗೆಲ್ಲರಿಗೂ ಗೊತ್ತು ಮೈಸೂರು ದಸರಾ ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಎಲ್ಲಿ ನೋಡಿದ್ರು ಖುಷಿ ಕಾಣಿಸ್ತಾ ಇದೆ. ಯುವ ಸಂಭ್ರಮ, ಯುವ ದಸರಾ, ಫ್ಲವರ್ ಶೋ ಅಂತ ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇದೆ. ಕುಪ್ಪಣ್ಣ ಪಾರ್ಕ್ ಅಲ್ಲಿ ಫ್ಲವರ್ ಶೋ ನಡೀತಿರೋದು ಎಲ್ಲರಿಗೂ ಗೊತ್ತು. ಇನ್ನೊಂದ್ ಕಡೆನೂ ಫ್ಲವರ್ ಶೋ ನಡೀತಿದೆ. ರಾಮಕೃಷ್ಣ ನಗರದ ಲಿಂಗಾಂಬುದಿ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಅದ್ದೂರಿಯಾಗಿ ಫ್ಲವರ್ ಶೋ ನಡೀತಾ ಇದೆ. ಈ ವಿಡಿಯೋದಲ್ಲಿ ನಾನು ಎಷ್ಟಾಗತ್ತೋ ಅಷ್ಟು ಈ ಫ್ಲವರ್ ಶೋನ ಕವರ್ ಮಾಡಕ್ಕೆ ಟ್ರೈ ಮಾಡಿದೀನಿ. ಕುಪ್ಪಣ್ಣ ಪಾರ್ಕ್ ಅಲ್ಲಿರೋ ಫ್ಲವರ್ ಶೋಗು ಇಲ್ಲಿನ ಫ್ಲವರ್ ಶೋಗು ನಾನು ನೋಡೋ ಡಿಫ್ರೆನ್ಸ್ ಏನಂದ್ರೆ, ಅಲ್ಲಿ ಕಿತ್ತಿರೋ ಹೂವಿಂದ ವಿವಿಧ ಆಕಾರ ಕೊಟ್ಟು ಫ್ಲವರ್ ಶೋ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಗಿಡಗಳಿದೆ, ತುಂಬಾ ರೋಸ್ ಗಾರ್ಡನ್ಸ್ ಇದೆ. ಹಂಗೆ ಪಾಟ್ ಅಲ್ಲಿರೋ ಹೂವು ಕಾಣಿಸ್ತಾ ಇದೆ. ತುಂಬಾ ನ್ಯಾಚುರಲ್ ಅಂತ ಅನಿಸ್ತಾ ಇದೆ. ಇದೆಲ್ಲ ಮಾಡಕ್ಕೆ ಎಷ್ಟು ದಿನದಿಂದ ಕಷ್ಟ ಪಟ್ಟಿರ್ಬೋದಲ್ವಾ. ಇಲ್ಲಿ ಓಡಾಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಎಲ್ಲ ಏಜ್ ಗ್ರೂಪ್ ಅವ್ರುವೆ ತುಂಬಾ ಉತ್ಸಾಹದಿಂದ ಬಂದಿದ್ದಾರೆ. ತುಂಬಾ ವೆರೈಟೀಸ್ ಫ್ಲವರ್ಸ್ ಇದೆ. ಒಂದೊಂದು ಫ್ಲವರ್ನು ನೋಡಕ್ ತುಂಬಾ ಚೆನ್ನಾಗಿದೆ. ಸಖತ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಇದು ಆ ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ಎಲ್ಲೋ ಇದೀವಿ ಅಂತ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಎಲ್ಲ ಫ್ಲವರ್ ಗಾರ್ಡನ್ ತರ ಒಂದೊಂದು ಫ್ಲವರ್ಸ್ ಸಖತ್ ಫ್ರೆಶ್ ಆಗಿದೆ. ಫೋಟೋಸ್ ತಗೊಳಕ್ಕಂತೂ ಹೇಳಿ ಮಾಡ್ಸೋ ಜಾಗ ಇದು. ಮಕ್ಕಳೆಲ್ಲ ಆಶ್ಚರ್ಯದಿಂದ ಓಡಾಡ್ತಾ ಫೋಟೋ ತಗೋತಾ ಇದ್ದಾರೆ. ನೋಡಿ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಫ್ಲವರ್ಸ್ ಅಂತ. ಸಖತ್ ವೆರೈಟೀಸ್ ಫ್ಲವರ್ಸ್ ಇದೆ. ಸಖತ್ ಕಲರ್ಫುಲ್ ಆಗಿದೆ ಇದೆಲ್ಲ. ಒಟ್ಟಲ್ಲಿ ಎಲ್ಲರೂ ಈ ಫ್ಲವರ್ ಶೋನ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದ್ ದೊಡ್ಡ ನೇಚರ್ ಪ್ಲೇಸ್ ಮಧ್ಯ, ಮರಗಳ ಮಧ್ಯ, ಫುಲ್ ಕೂಲ್ ಆಗಿರೋ ಪ್ಲೇಸ್, ನಿಶಬ್ದ ಆಗಿರೋ ಪ್ಲೇಸ್ ಅಲ್ಲಿ ಕಲರ್ಫುಲ್ ಚಿಟ್ಟೆಗಳು ಇಲ್ಲಿ ಓಡಾಡ್ತಿರೋದು ನನಗ್ ಕಾಣಿಸ್ತಾ ಇದೆ. ಕಲರ್ಫುಲ್ ಫ್ಲವರ್ಸ್ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ನೀವೊಂದ್ಸಲ ಖಂಡಿತ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬನ್ನಿ. ಆದ್ರೆ ಇಲ್ಲಿ ಯಾವ್ದು ಫುಡ್ ಸ್ಟಾಲ್ಸ್ ಇಲ್ಲ, ಬರೀ ಫ್ಲವರ್ ಶೋ ಅಷ್ಟೇ ಇರೋದು. ಪ್ರತಿಯೊಂದು ಫ್ಲವರ್ಸ್ ಕೂಡ ಫುಲ್ ಅಟ್ರಾಕ್ಟಿವ್ ಆಗಿದೆ. ಸನ್ಫ್ಲವರ್ ಗಾರ್ಡನ್, ಒಂದು ಕೆರೆ ಇದೆ, ವ್ಯೂ ಪಾಯಿಂಟ್, ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿರೋ ಮ್ಯೂಸಿಕಲ್ ಫೌಂಟೇನ್. ರಾತ್ರಿ ಆದ್ರೆ ಮಾತ್ರ ಸಖತ್ತಾಗಿ ಕಾಣುತ್ತೆ. 9 ಗಂಟೆ ತನಕ ಓಪನ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಇನ್ನು ತುಂಬಾ ನೋಡಕ್ಕಿದೆ. ನೀವಂತೂ ಸಖತ್ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋದಲ್ಲಿ ಇನ್ನೂ ತುಂಬಾ ತೋರಿಸಿದೀನಿ. ಲಾಸ್ಟ್ ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ಕೂಡ ತೋರಿಸಿದೀನಿ. ಬರೀ ನಾನೇ ಹೇಳಕ್ಕಿಂತ ನೀವು ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಒನ್ ಹೆಲ್ದಿ ನೋಡ್ತಾ ಇರಿ ಫ್ರೆಂಡ್ಸ್. ಬಾಯ್.